ಧರ್ಮಸ್ಥಳ ಅನ್ನೋದು ಬರೀ ಹೆಸರಲ್ಲ, ಅದೆಷ್ಟೋ ಕೋಟ್ಯಂತರ ಭಕ್ತರ ಪವಿತ್ರ ತಾಣ. ಧರ್ಮ ನೆಲೆಸಿರುವಂತಹ ಪವಿತ್ರವಾದಂತಹ ಕ್ಷೇತ್ರ. ಶ್ರೀ ಕ್ಷೇತ್ರಕ್ಕೆ ಮಸಿಯನ್ನ ಬಳಿಯೋಕೆ ಅಂತ ಮಾಸ್ಕ್ ಹಾಕೊಂಡು ಬಂದಿದ್ದಂತಹ ಮಾಸ್ಕ್ ಮ್ಯಾನ್ನ ಅಸಲಿ ಮುಖವಾಡ ಕಳಚಿ ಬಿಟ್ಟಿದೆ. ಬುರುಡೆ ತೋರಿಸ್ತೀನಿ ಅಂತ ಬುರುಡೆ ಬಿಟ್ಟವನ ಬಂಧನವಾಗಿದ್ದು ಇದು ಮಂಜುನಾಥನ ಭಕ್ತರ ಸಂತೋಷಕ್ಕೆ ಕಾರಣವಾಗಿದೆ. ಇದು ಒಂದು ಷಡ್ಯಂತ್ರ, ಇದು ಕಟ್ಟು ಕತೆ. ತಿಂಗಳು ಬರ್ತೀವಿ, ಪ್ರತಿ ವರ್ಷನೂ ಬರ್ತೀವಿ. ನಮ್ಮ ಆರಾಧ್ಯ ದೇವರ ಧರ್ಮಸ್ಥಳ. ಧರ್ಮಂ ಎನ್ನಿಕಿಂ ಪಲಿಕಿ, ಇದು ಎಲ್ಲ ಒಂದು ರಾಮ 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 ಇದು ಎಲ್ಲ ಒಂದು ರಾಮ. ಜಾತಿ ಭೇದ ಇಲ್ಲ, ಮೇಲು ಕೀಳೆಂಬ ತಾರತಮ್ಯ ಇಲ್ಲ. ಧರ್ಮ ರಕ್ಷಕನ ದರ್ಶನಕ್ಕೆ ಅಂತ ಬರೋ ಎಲ್ಲರೂ ಈತನ ದೃಷ್ಟಿಯಲ್ಲಿ ಒಂದೇ. ಅನ್ಯಾಯದ ವಿರುದ್ಧ ಧರ್ಮವನ್ನ ಕಾಯೋ ಸೃಷ್ಟಿಕರ್ತನ ಮೇಲೆ ಅಪಮಾನ ಬಂದ್ರೆ ಉಳಿಗಾಲ ಉಂಟಾ? ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚೆನ್ನಯ್ಯನ ಕೈಗೆ ಕೋಳ ಬಿದ್ದಿದೆ. ಅತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳ ಸಂತಸ ಮುಗಿಲು ಮುಟ್ಟಿದೆ. ಮಾಸ್ಕ್ ಮ್ಯಾನ್ ಅರೆಸ್ಟ್, ಧರ್ಮಸ್ಥಳ ಭಕ್ತಾದಿಗಳ ಸಂತಸ. ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡಿದ್ದಕ್ಕೆ ಮಂಜುನಾಥ ಶಿಕ್ಷೆ. ಈ ಜಾಗದಲ್ಲಿ ಶವ ಹೂತಿದ್ದೆ, ಇಲ್ಲಿಯೂ ಹೂತಿದ್ದೆ ಅಂತ ಬುರುಡೆಯ ಮೇಲೆ ಬುರುಡೆ ಬಿಟ್ಟಿದ್ದ ಅನಾಮಿಕನ ಬುರುಡೆಗೆ ಈಗ ಬಿಸ್ನೀರ್ ಕಾಯಿಸುವಂತ ಟೈಮ್ ಬಂದಾಗಿದೆ. ನಾನು ಹೇಳಿದ್ದೆಲ್ಲ ಬುರುಡೆ ಅಂತ ಬಾಯ್ಬಿಟ್ಟಿರೋ ಮಾಸ್ಕ್ ಮ್ಯಾನ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಧರ್ಮಸ್ಥಳದ ಬಗ್ಗೆ ಅಪಕೀರ್ತಿ ಸೃಷ್ಟಿಸಿದ ಚಿನ್ನಯ್ಯ ಅಲಿಯಾಸ್ ಚೆನ್ನ ಬಂಧನವಾಗ್ತಿದ್ದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲೇ ಭಕ್ತರು ಜೈ ಧರ್ಮಸ್ಥಳ ಅಂತ ಪ್ಲೇ ಕಾರ್ಡ್ ಹಿಡಿದು ಜೈಕಾರ ಕೂಗಿದ್ದಾರೆ. ಕರ್ನಾಟಕದಲ್ಲಿ ಬೆಳೆತಿರಕ್ಕಂತ ದೇವಾಲಯ ಅಂದ್ರೆ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಒಂದೇ. ಇದನ್ನ ಟಾರ್ಗೆಟ್ ಮಾಡಿ ಸುಮ್ನೆ ಇದಕ್ಕೆ ಹೆಸರು ಕೆಡ್ಸಕ್ಕೆ, ಪೂಜಾರಿ ಕಳಂಕ ಬರಕ್ಕೆ ಜನಕ್ಕೆ ತೊಂದರೆ ಮಾಡಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಉಳುಕಿಲ್ಲ. SIT ತನಿಖೆನೂ ಎಲ್ಲ ನೋಡಾಗಿದ್ರೆ ಯಾವ ಗುಂಡಿಲ್ಲೂ ಏನೂ ಸಿಕ್ಕಿಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಷಡ್ಯಂತ್ರ, ಬರೀ ಮೋಸ, ಒಂದು ಕೆಟ್ಟ ಹೆಸರು ತರಬೇಕು ಅಂತ ಮಾಡ್ತಾ ಇದ್ರೆ. ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮನಾಗ್ಲಿ ಯಾವುದೇ ರೀತಿ ಒಂದು ಚೂರು ಏನು ಅಲ್ಲಾಡ್ಸಾಗಲ್ಲ. ಇನ್ನು ಭಕ್ತಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಎನ್ನಿಕಿಮೆ ಒಂದು ಇದು ಧರ್ಮ ಪುಣ್ಯ ಭೂಮಿ. ಎನ್ನಿಕಿಮೆ ಒಂದು ಧರ್ಮத்தை காப்பாற்றும், ಧರ್ಮம் நிலைக்கும், ಧರ್ಮம் நிற்கும். யாரு ஒன்றும் பண்ண முடியாது. ಬುರುಡೆ ತೋರಿಸ್ತೀನಿ ಅಂತ ಇಷ್ಟು ದಿನ ಯಾಮಾರಿಸಿದ್ದ ಮಾಸ್ಕ್ ಮ್ಯಾನ್ ಫ್ರಾಡ್ ಅಂತ ಆತನ ಊರಿನವರೇ ಆತನ ಜಾತಕ ಬಿಚ್ಚಿಟ್ಟಿದ್ದಾರೆ. ಮಂಡ್ಯದ ಚಿಕ್ಕಬಳ್ಳಿಯೇ ಈ ಚೆನ್ನಯ್ಯನ ಹುಟ್ಟೂರು. ಸ್ವಲ್ಪ ದಿನ ಇಲ್ಲಿ, ಸ್ವಲ್ಪ ದಿನ ಮತ್ತೆಲ್ಲೋ ಅಂತ ಊರೂರು ಅಲಿತಾ ಇದ್ದಂತೆ ಈತ ಚೆನ್ನಯ್ಯ ಬಂಧಿಸಿದ್ದನ್ನ ಗ್ರಾಮಸ್ಥರು ಸ್ವಾಗತಿಸಿದ್ದು ಹಾಲ್ ಕುಡಿದಷ್ಟೇ ಸಂತೋಷ ಆಗ್ತಿದೆ ಎಂದಿದ್ದಾರೆ. ನನಗೆ ಭಾರಿ ಸಂತೋಷ ಆಯಿತು ಅವನು ಬಂಧನ ಆಗಿರೋದು. ಒಂದು ಕ್ಷೇತ್ರದ ಬಗ್ಗೆ ಆಪಾದನೆ ಮಾಡಿರೋದು ನನಗೆ ನೋವುಂಟಾಯಿತು. ಅವನು ಕೆಲವು ಇಲ್ಲಿ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದ. ಅವನ ಬಂಧನ ಆಗಿರೋದಕ್ಕೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿಯ ಇದಾನೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಇದು. ಇದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಸ್ವಾಗತ ಅಂದರೆ ಒಂದು ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಇವರು ಮಾಡಿದಂಥ ಆಪಾದನೆಗಳು, ಆರೋಪಗಳು ಎಲ್ಲವೂ ಕೂಡ ಸುಳ್ಳು. ಇದೊಂದು ಒಳಸಂಚು, ಷಡ್ಯಂತ್ರ. ಇವ್ರು ಇದು ಅಂದರೆ ಈಗ ಇವ್ರು ಒಬ್ಬ ಅರೆಸ್ಟ್ ಆಗಿದ್ದಾನೆ, ತಿಮ್ರೋಡೆ ಅರೆಸ್ಟ್ ಆಗಿದ್ದಾರೆ. ಇದು ಹಿಂದೆಗಡೆ ಎಷ್ಟು ಕಾಣದ ಕೈಗಳಿದೆ. ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿ ಹೆಚ್ಚಿನ ತನಿಖೆ ಒಳಪಟ್ಟು ಸತ್ಯಾಂಶ ಏನು ಅಂತ ಹೊರಗೆ ಬಂದು ಇವರು ಯಾಕೆ ಯಾವುದೋ ಉದ್ದೇಶ ಇಟ್ಕೊಂಡು ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಏನು ಒಂದು ಧಾರ್ಮಿಕ ಕೇಂದ್ರದ ಮೇಲೆ ಇವರು ಗುರಿಯಾಗಿ ಇಟ್ಕೊಂಡು ಏನೋ ಮಾಡಬೇಕು ಅಂತ ಸಂಚಿದೆ. ಅದನ್ನು SITರಲ್ಲಿ ಇನ್ನೊಂದು ತನಿಖೆ ಸಂಸ್ಥೆಯಲ್ಲಿ ಅದನ್ನು ಮಾಡಿ ಹೊರ ತರಬೇಕು ಅಂತೇಳಿ ನಮ್ಮ ಒತ್ತಾಯ. ಯಾರದ್ದೋ ಮಾತಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದು ನಿಜಕ್ಕೂ ಖಂಡನೀಯ. ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಪವಿತ್ರ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡಿದವರಿಗೆ ಮಂಜುನಾಥನೇ ಶಿಕ್ಷೆ ಕೊಟ್ಟ ಅನ್ನೋದು ಧರ್ಮಸ್ಥಳ ಭಕ್ತರ ಅಭಿಪ್ರಾಯ. ಮಂಗಳೂರಿನಿಂದ ಕಿರಣ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.